ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಬರೀ ಸಂಪುಟ ಪುನರ್ರಚನೆಯದ್ದೇ ಮಾತು. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದರು ದೆಹಲಿಯಲ್ಲಿ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ. ಈ ಮುಖಾಂತರ ಅಧಿಕಾರ ಹಂಚಿಕೆಯ ಕನಸು ಕಾಣ್ತಾ ಇದ್ದ ಡಿ ಕೆ ಶಿವಕುಮಾರ್ಗೂ ಕೂಡ ಶಾಕ್ ಕೊಡಲಾಗಿದೆ ಅಂತ. ಯಾವಾಗ ಸಂಪುಟ ಪುನರ್ರಚನೆ ಅನ್ನೋ ಮಾತು ಕೇಳಿ ಬಂತೋ, ಯಾರ್ಯಾರು ಸಂಪುಟಕ್ಕೆ ಸೇರ್ಪಡೆ ಆಗಬೇಕಾಗಿದೆ ಅವರೆಲ್ಲರ ಕಿವಿ ಚುರುಕಾಗೋಯ್ತು. ನಾ ಮುಂದೆ ತಾ ಮುಂದೆ ಅಂತ ನಾವೆಲ್ಲರೂ ಕೂಡ ಮಂತ್ರಿಗಳಾಗ್ತೀವಿ ಅಂತ ಆಸೆ ಇಟ್ಕೊಂಡಿದ್ದಾರೆ. ಸುಮಾರು ಒಂದು 10-12 ಜನರನ್ನ ಸಂಪುಟದಿಂದ ತೆಗಿತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದರೆ ಒಂದು ವೇಳೆ ಸಂಪುಟ ಪುನರ್ರಚನೆ ಆಗೋದೇ ಫಿಕ್ಸ್ ಆದರೆ ಯಾರ್ಯಾರನ್ನ ಸಂಪುಟದಿಂದ ತೆಗಿತಾರೆ, ಆ ಜಾಗಕ್ಕೆ ಯಾರ್ಯಾರನ್ನ ಕರ್ಕೊಂಡು ಬರ್ತಾರೆ, ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ. ಯಾಕೆಂದರೆ ಅದು ಜಾತಿವಾರು, ಪ್ರದೇಶವಾರು, ಏನೇನೋ 108 ಲೆಕ್ಕಾಚಾರಗಳಿರುತ್ತೆ. ಒಟ್ಟಿನಲ್ಲಿ ಕೆಲವರಂತೂ ಈಗಾಗಲೇ ರೆಡಿ ಆಗಿಬಿಟ್ಟಿದ್ದಾರೆ. ಹಾಗಾದರೆ ಇವತ್ತಿನ ರಾಜಕೀಯ ಬೆಳವಣಿಗೆಗಳು ಏನೇನಾಯಿತು ನೋಡೋಣ ಬನ್ನಿ. ಕ್ಯಾಬಿನೆಟ್ ಪುನರ್ರಚನೆಗೆ ಹೈಕಮಾಂಡ್ ಮುದ್ರೆ. ದೆಹಲಿಯಲ್ಲಿ ಡಿಕೆಶಿಗೆ ಸಿದ್ದರಾಮಯ್ಯ ಚೆಕ್ಮೇಟ್. ಪುನರ್ರಚನೆಯಾದ್ರೆ ಸಿಎಂ ಕುರ್ಚಿ ಭದ್ರಾನ. ರಾಜ್ಯ ರಾಜಕೀಯದಲ್ಲಿ ಸಂಪುಟ ಪುನರ್ರಚನೆ ಸಿಕ್ಕಾಪಟ್ಟೆ ತಲ್ಲಣ ಸೃಷ್ಟಿಸಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಸಿಎಂ ಸಿದ್ದರಾಮಯ್ಯಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಕ್ಯಾಬಿನೆಟ್ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದೆ. ಇದರ ಬೆನ್ನಲ್ಲೇ ರಾಜ್ಯ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಅದಷ್ಟೇ ಅಲ್ಲದೆ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಚೆಕ್ ಮೇಟ್ ಇಟ್ಟಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದ ಡಿಕೆಶಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಇನ್ನು ಸಂಪುಟ ಪುನರ್ರಚನೆಯಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಭದ್ರವಾಯ್ತಾ ಎಂಬ ಕುತೂಹಲ ಮನೆ ಮಾಡಿದೆ. ಸಂಪುಟದಲ್ಲಿ ಯಾರಿಗೆಲ್ಲ ಗೇಟ್ ಪಾಸ್? ಹೊಸ ಮುಖಗಳಿಗೆ ಸಂಪುಟದಲ್ಲಿ ಸ್ಥಾನ ಫಿಕ್ಸಾ? ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಇನ್ನು ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅಸ್ತು ಎಂದಿದ್ದಾರೆ. ದೆಹಲಿಯಲ್ಲೇ ಸಿಎಂ ದಾಳ ಉರುಳಿಸಿರುವ ಬೆನ್ನಲ್ಲೇ ಎಲ್ಲರೂ ಫುಲ್ ಆಕ್ಟಿವ್ ಆಗಿದ್ದಾರೆ. ಇನ್ನು 12 ಸಚಿವರನ್ನು ಕೈಬಿಟ್ಟು ಖಾಲಿ ಇರುವ 2 ಸ್ಥಾನವನ್ನು ಸೇರಿಸಿ ಒಟ್ಟು 14 ಸಚಿವ ಸ್ಥಾನ ಭರ್ತಿ ಮಾಡಲು ಸಿಎಂ ಸಿದ್ದರಾಮಯ್ಯ ಲೆಕ್ಕಾಚಾರ ಹಾಕಿದ್ದಾರೆ. ಅಂದುಕೊಂಡಂತೆ ಆದ್ರೆ 12 ಸಚಿವರನ್ನ ಕೈಬಿಟ್ಟು ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ತಯಾರಿ ನಡೆಸಿದ್ದಾರೆ. ಒಂದ್ ವೇಳೆ ಹೈಕಮಾಂಡ್ ಹೆಚ್ಚಿನ ಸಚಿವರ ಹೆಸರು ಹೇಳಿದ್ರೆ ಮತ್ತಷ್ಟು ಸಚಿವರಿಗೆ ಗೇಟ್ ಪಾಸ್ ನೀಡುವ ಸಾಧ್ಯತೆ ಇದೆ. ಹಾಗಾದ್ರೆ ಸಂಪುಟದಿಂದ ಕೈಬಿಡಬಹುದಾದ ಸಂಭವನೀಯ ಸಚಿವರು ಯಾರ್ಯಾರು ಅಂತ ನೋಡುವುದಾದ್ರೆ, ಸಂಪುಟದಿಂದ ಯಾರಿಗೆಲ್ಲ ಗೇಟ್ ಪಾಸ್? ಕೆಎಚ್ ಮುನಿಯಪ್ಪ, ಆಹಾರ ಮತ್ತು ನಾಗರಿಕ ಸರಬರಾಜು ದೇವನಹಳ್ಳಿ. ದಿನೇಶ್ ಗುಂಡೂರಾವ್, ಆರೋಗ್ಯ ಸಚಿವ ಗಾಂಧಿನಗರ. ಎಚ್ಸಿ ಮಹಾದೇವಪ್ಪ, ಸಮಾಜ ಕಲ್ಯಾಣ ಟಿ ನರಸೀಪುರ. ಶರಣಬಸಪ್ಪ ದರ್ಶನಾಪುರ್, ಸಣ್ಣ ಕೈಗಾರಿಕೆ ಶಹಾಪುರ್. ಎನ್ಎಸ್ ಬೋಸರಾಜು, ಸಣ್ಣ ನೀರಾವರಿ ವಿಧಾನ ಪರಿಷತ್. ಡಾಕ್ಟರ್ ಎಂಸಿ ಸುಧಾಕರ್, ಉನ್ನತ ಶಿಕ್ಷಣ ಸಚಿವ ಚಿಂತಾಮಣಿ. ಶಿವಾನಂದ ಪಾಟೀಲ್, ಸಕ್ಕರೆ ಮತ್ತು ಜವಳಿ ಬಸವನ ಬಾಗೇವಾಡಿ. ರಹೀಂ ಖಾನ್, ಪೌರಾಡಳಿತ ಬೀದರ್. ಎಸ್ಎಸ್ ಮಲ್ಲಿಕಾರ್ಜುನ, ತೋಟಗಾರಿಕೆ ಮತ್ತು ಗಣಿ ದಾವಣಗೆರೆ. ಆರ್ಬಿ ತಿಮ್ಮಾಪುರ್, ಅಬಕಾರಿ ಮುಧೋಳ. ಕೆ ವೆಂಕಟೇಶ್, ಪಶು ಸಂಗೋಪನೆ ಪಿರಿಯಾಪಟ್ಟಣ. ಡಿ ಸುಧಾಕರ್, ಯೋಜನೆ ಮತ್ತು ಸಾಂಖ್ಯಿಕ ಹಿರಿಯೂರು. ಇಷ್ಟು ಸಚಿವರನ್ನು ಕೈಬಿಡುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಸರ್ಕಾರದಲ್ಲಿ ಕಳೆದ 2-3 ತಿಂಗಳಿಂದ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಆದರೆ ಅದ್ಯಾವುದೂ ಕೂಡ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಆದರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಬಂದು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ಬೆನ್ನಲ್ಲೇ ಈಗ ಸಾಕಷ್ಟು ಚರ್ಚೆಗಳು ಕೂಡ ಈಗ ಶುರುವಾಗಿದೆ. ಶೀಘ್ರದಲ್ಲೇ ಸಚಿವ ಸಂಪುಟಕ್ಕೆ ಸರ್ಜರಿ ಆಗಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿನ್ನೆ ದೆಹಲಿಗೆ ಆಗಮಿಸಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸಂಪುಟಕ್ಕೆ ಸರ್ಜರಿ ಮಾಡೋ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಕೂಡ ಗ್ರೀನ್ ಸಿಗ್ನಲ್ ಅನ್ನ ತೋರಿಸಿದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಚರ್ಚೆಯನ್ನ ಮಾಡಿ ಮುಂದುವರಿಯಿರಿ ಅನ್ನುವಂತಹ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟು 14 ಸ್ಥಾನಗಳನ್ನ ಭರ್ತಿ ಮಾಡುವಂತಹ ಲೆಕ್ಕಾಚಾರದಲ್ಲಿರುವಂತಹ ಸಿದ್ದರಾಮಯ್ಯ ಅವರು 12 ಹಾಲಿ ಸಚಿವರನ್ನ ಕೈಬಿಟ್ಟು ಖಾಲಿ ಇರುವಂತಹ 2 ಸ್ಥಾನಗಳ ಜೊತೆಗೆ ಒಟ್ಟು 14 ಸಚಿವ ಸ್ಥಾನಗಳನ್ನ ಭರ್ತಿ ಮಾಡುವಂತಹ ಇಂಗಿತವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. 12ರಿಂದ 15ಕ್ಕೂ ಹೆಚ್ಚು ಸಚಿವರಿಗೆ ಕೋಕ್ ಪಕ್ಕಾನ. 15 ಹೊಸ ಮುಖ ಸೇರ್ಪಡೆಗೆ ಸಿಎಂ ಪ್ಲಾನ್. ಸಿದ್ದು ಸಂಪುಟ ಸೇರಲಿರುವ ಆಕಾಂಕ್ಷಿಗಳ್ಯಾರು? ದೆಹಲಿ ಪರೇಡ್ ನಡೆಸಿರುವ ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಅಭಯ ಶಕ್ತಿ ತುಂಬಿದೆ. ಸಂಪುಟ ಪುನರ್ರಚನೆಗೆ ಅಸ್ತು ಅಂದಿರುವ ಬೆನ್ನಲ್ಲೇ 12ರಿಂದ 15ಕ್ಕೂ ಹೆಚ್ಚು ಸಚಿವರಿಗೆ ಕೋಕ್ ಪಕ್ಕಾ ಎನ್ನಲಾಗಿದೆ.
ಅಲ್ಲದೆ 15 ಹೊಸ ಮುಖ ಸೇರ್ಪಡೆಗೆ ಸಿಎಂ ಪ್ಲಾನ್ ಮಾಡ್ತಿದ್ದಾರೆ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಸೇರಲಿರುವ ಆಕಾಂಕ್ಷಿಗಳು ಯಾರು ಅನ್ನೋದನ್ನ ನೋಡೋದಾದ್ರೆ, ಕ್ಯಾಬಿನೆಟ್ಗೆ ಕ್ಯೂನಲ್ಲಿ ಇರೋರು ಯಾರು? ಯುಟಿ ಖಾದರ್ ಸ್ಪೀಕರ್, ಕೆಎನ್ ರಾಜಣ್ಣ ಮಧುಗಿರಿ ಶಾಸಕ, ಆರ್ವಿ ದೇಶಪಾಂಡೆ ಹಳಿಯಾಳ ಶಾಸಕ, ಬಿಕೆ ಹರಿಪ್ರಸಾದ್ ಪರಿಷತ್ ಸದಸ್ಯ, ಎಂ ಕೃಷ್ಣಪ್ಪ ವಿಜಯನಗರ ಶಾಸಕ, ತನ್ವೀರ್ ಸೇಠ್ ನರಸಿಂಹರಾಜ ಶಾಸಕ, ಸಲೀಂ ಅಹಮದ್ ಪರಿಷತ್ ಸದಸ್ಯ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಶಾಸಕ, ಮಾಗಡಿ ಬಾಲಕೃಷ್ಣ ಮಾಗಡಿ ಶಾಸಕ, ಎನ್ಎ ಹ್ಯಾರಿಸ್ ಶಾಸಕ, ರೂಪಕಲಾ ಶಶಿಧರ್ ಶಾಸಕಿ, ಶಿವಲಿಂಗೇಗೌಡ ಅರಸೀಕೆರೆ ಶಾಸಕ, ನರೇಂದ್ರ ಸ್ವಾಮಿ ಮಳವಳ್ಳಿ ಶಾಸಕ, ಲಕ್ಷ್ಮಣ್ ಸವದಿ ಅಥಣಿ ಶಾಸಕ, ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಪೂರ್ವ ಶಾಸಕ, ಸಿಎಸ್ ನಾಡಗೌಡ ಮುದ್ದೇಬಿಹಾಳ ಶಾಸಕ, ಬೇಳೂರು ಗೋಪಾಲಕೃಷ್ಣ ಸಾಗರ ಶಾಸಕ, ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಶಾಸಕ, ಬಿಆರ್ ಪಾಟೀಲ್ ಆಳಂದ ಶಾಸಕ ಇವರ ಹೆಸರುಗಳು ಪಟ್ಟಿಯಲ್ಲಿದೆ ಎನ್ನಲಾಗಿದ್ದು, ಅಳೆದು ತೂಗಿ 12ರಿಂದ 15 ಶಾಸಕರು ಕ್ಯಾಬಿನೆಟ್ ಸೇರಬಹುದು ಎಂದು ಅಂದಾಜಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ರಿಶಫಲ್ಗೆ ಮುಂದಾಗಿದ್ದಾರೆ. ಈಗಾಗಲೇ ದೆಹಲಿಗೆ ಹೋಗಿ ಬಂದಿರುವಂತಹ ಸಿಎಂ ನಾಳೆ ಮತ್ತೆ ದೆಹಲಿಗೆ ಹೋಗಿ ಕ್ಯಾಬಿನೆಟ್ ರಿಶಫಲ್ಗೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಮಾತುಕತೆಗೆ ಮುಂದಾಗಿದ್ದಾರೆ. ಸಾಕಷ್ಟು ಘಟಾನುಘಟಿ ಶಾಸಕರುಗಳ ಹೆಸರುಗಳು ಕೂಡ ಕೇಳಿಬರ್ತಾ ಇದೆ. ಲಕ್ಷ್ಮಣ ಸವದಿ, ಆರ್ವಿ ದೇಶಪಾಂಡೆ ಸೇರಿದಂತೆ ಸಾಕಷ್ಟು ಹಿರಿಯರು ಮತ್ತು ಪಕ್ಷಕ್ಕೆ ಹೊಸದಾಗಿ ಬಂದರೂ ಕೂಡ ಸಾಕಷ್ಟು ಅನುಭವ ಇರುವಂತಹ ಹೆಸರು, ಹಾಗೆ ಸಚಿವ ಸಂಪುಟದಲ್ಲೂ ಕೂಡ ಸಾಕಷ್ಟು ಹಿರಿಯರು ಸೇರಿದಂತೆ ಪ್ರದೇಶ ಮತ್ತು ಜಾತಿ ಲೆಕ್ಕಾಚಾರದಲ್ಲಿ ಕೆಲವರನ್ನ ಕೈ ಬಿಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ. ಆದರೆ ಹೈಕಮಾಂಡ್ ಈಗಲೇ ಈ ತೀರ್ಮಾನಕ್ಕೆ ಅಸ್ತು ಅನ್ನುತ್ತಾ ಅನ್ನುವ ಕುತೂಹಲ ಕೂಡ ಹಾಗೆ ಉಳಿದಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಡೌಟ್, ಹೈಕಮಾಂಡ್ ನಿರ್ಧಾರವೇ ಅಂತಿಮ ತೀರ್ಮಾನ, ರಾಜ್ಯ ಕಾಂಗ್ರೆಸ್ ನಾಯಕರ ವ್ಯಾಖ್ಯಾನ. ಇನ್ನು ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಏನೋ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದ್ರೆ ನಾಯಕತ್ವ ಬದಲಾವಣೆಯಾಗುತ್ತಾ, ಸಿದ್ದರಾಮಯ್ಯ ಅವರೇ ಮುಂದುವರಿಯುತ್ತಾರಾ ಎಂಬುದರ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳಿದ್ದು ಹೀಗೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅನುಮತಿ ಕೊಟ್ಟಿದೆ ಅಂದ್ರೆ ನಾಯಕತ್ವ ಬದಲಾವಣೆ ಇಲ್ಲ ಎಂದರ್ಥ ಎಂದ್ರು. ಇತ್ತ ರಾಮಲಿಂಗಾರೆಡ್ಡಿ ಕೂಡ ನಾಯಕತ್ವ ಬದಲಾವಣೆ ತಕ್ಷಣಕ್ಕೆ ಇಲ್ಲ, ಸಚಿವ ಸಂಪುಟದ ವಿಸ್ತರಣೆ ಸಿಎಂ ಡಿಸಿಎಂಗೆ ಬಿಟ್ಟಿದ್ದು ಅಂತ ಹೇಳಿದ್ರು. ಅತ್ತ ಸತೀಶ್ ಜಾರಕಿಹೊಳಿ ಮಾತನಾಡಿ, ನಾಯಕತ್ವ ಬದಲಾವಣೆ ವಿಚಾರವನ್ನು ಹೈಕಮಾಂಡ್ ಗಮನಿಸುತ್ತಾರೆ, ಸಂಪುಟ ವಿಸ್ತರಣೆ ನಮ್ಮ ಕೈಯಲ್ಲಿಲ್ಲ ಎಂದ್ರು. ಇನ್ನು ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತದೆಯೋ ಅದೇ ಅಂತಿಮ ಎಂದು ವಿಜಯಪುರದಲ್ಲಿ ಎಂಬಿ ಪಾಟೀಲ್ ಹೇಳಿದ್ರು. ರಿಶಫಲ್ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ಬದಲಾವಣೆ ವಿಚಾರ ಏನು ಅನ್ನೋದು ನೀವೇ ಊಹೆ ಮಾಡಬೇಕು. ರಿಶಫಲ್ ಆದಾಗ ನಾರ್ಮಲಿ ಬದಲಾವಣೆ ಆಗೋದಿಲ್ಲ. ರಿಶಫಲ್ ಮಾಡ್ತಾರೆ ಅಂತ ಅದು ಒಪ್ಪಿಗೆ ಆಗಿದ್ದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಆಯಿತು. ಸಚಿವ ಸಂಪುಟದ ವಿಸ್ತರಣೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಯಾರನ್ನ ಇಟ್ಕೋಬೇಕು, ಯಾರನ್ನ ಇಟ್ಕೋಬಾರ್ದು, ಯಾರನ್ನ ಹೊಸಬರು ತಗೋಬೇಕು ಅನ್ನೋದು. ನಾಯಕತ್ವ ಬದಲ ವಿಚಾರದ ಬಗ್ಗೆ ನಾನು ಏನು ಮಾತಾಡಲ್ಲಮ್ಮ. ಅದ್ರ ಬಗ್ಗೆ ಏನು ಆ್ಯಸ್ ಇಟ್ ಈಸ್ ತಕ್ಷಣಕ್ಕೆ ಏನೂ ಇಲ್ಲ. ನನಗೆ ಗೊತ್ತಿಲ್ಲಮ್ಮ, ನೀವು ಮುಖ್ಯಮಂತ್ರಿನೇ ಕೇಳ್ಕೊಳ್ಳಿ. ನಮ್ಮ ಕೈಯಲ್ಲಿ ಇಲ್ಲದಕ್ಕೆ ನಾವೇನು ಹೇಳೋದು ಹೇಳಿಗೆ, ಅದು ಮಾಡಬೇಕಾದ್ರೆ ಅವ್ರು ನಾವಲ್ಲ. ನೀವು ಹೇಳಿದ್ದೀವಿ, ಮೊನ್ನೆ ಹೇಳಿದ್ದೀವಿ, ನಾವು ಮಾಧ್ಯಮದಲ್ಲಿ ನೋಡಿದ್ವಿ ಅಷ್ಟೇ. CM ಅವ್ರು ಅದಕ್ಕೆ ಹೇಳಬೇಕು ಬಂದು ಬೆಂಗಳೂರಲ್ಲಿ, ಬಟ್ ಇಲ್ಲಿ ಹೇಳಿದ್ರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಆಗುತ್ತೆ. ಇಲ್ಲಾಂದ್ರೆ ವಾಪ ಅಷ್ಟೇ. ಅದನ್ನೆಲ್ಲ ಅವರೇ ವರಿಷ್ಠರು ಗಮನಿಸ್ತಾರೆ. ಸೊ ಅದಕ್ಕೆ ಯಾವಾಗ ಹೇಳಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೂಡ ನವಂಬರು, ಡಿಸೆಂಬರು, ಜನವರಿ ಏನೇ ಇರಲಿ, ಒಂದು ದಿವಸ ಕ್ರಾಂತಿ ಆಗ್ತದೋ ಬಿಡ್ತದೋ ಏನೇ ಇದ್ದರೂ ಕೂಡ ಯಾರ ಕೈಯಾಗೂ ಏನೂ ಇಲ್ಲ. ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಎಂ ಬಿ ಪಾಟೀಲ್, ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಂತಿಮ. ಇವರೆಲ್ಲರೂ ಏನು ತೀರ್ಮಾನ ತೆಗೆದುತ್ತಾರೆ ಅದು ಅಂತಿಮ. ಇನ್ನು ಇದೇ ವಿಚಾರವಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಮಾತನಾಡಿದ್ದಾರೆ. ನಾಯಕತ್ವ ಬದಲಾವಣೆ ಆಗಲ್ಲ ಎಂಬ ವಿಚಾರದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಏನೇ ಇದ್ದರೂ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡಬೇಕೇ ಹೊರತು ಬೇರೆ ಯಾರೂ ಅಲ್ಲ. ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಇನ್ನು ಡಿಕೆಶಿ ಸಿಎಂ ಆಗಬೇಕೆಂಬ ಮಾತನ್ನು ನಾನು ಅನೇಕ ಬಾರಿ ಸ್ಪಷ್ಟವಾಗಿ ಹೇಳಿದ್ದೇನೆ. ಆದ್ರೆ ಪಕ್ಷದ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದ್ರು. ಡಿಸೆಂಬರ್ 8ರಿಂದ ಚಳಿಗಾಲದ ಅಧಿವೇಶನ ಇರೋದ್ರಿಂದ ಅಲ್ಲಿಯವರೆಗೆ ಯಾವುದೇ ಬದಲಾವಣೆ ಇಲ್ಲ. ಸೆಪ್ಟೆಂಬರ್ ಆಯ್ತು, ನವೆಂಬರ್ ಆಯ್ತು, ಈಗ ಡಿಸೆಂಬರ್, ಇವೆಲ್ಲ ಊಹಾಪೋಹ, ಯಾವುದೇ ಕ್ರಾಂತಿಗಳು ನಡೆಯಲ್ಲ ಅಂತ ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಅವರು ಸಚಿವರಿದ್ದಾರೆ, ಹಿರಿಯರಿದ್ದಾರೆ, ಅವರು ಹೇಳ್ತಾರೆ. ಮುಖ್ಯಮಂತ್ರಿಗಳ ಪರಮಾಧಿಕಾರ, ಸಚಿವ ಸಂಪುಟ ಪುನರ್ರಚನೆ, ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ಪಕ್ಷ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಕೇಳ್ತಾರೆ. ಶಿವಕುಮಾರ್ ಒಬ್ಬರೇ ಅಲ್ಲ, ಎಲ್ಲರೂ ಕೂಡ ಕೇಳ್ತಾರೆ. ಅದರಲ್ಲಿ ಏನು ಅನುಮಾನ ಬೇಡ. CM ಇದಾರಲ್ಲ, CM ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಮಾತಾಡಬೇಕು. CM ಇದಾರಲ್ಲ, ಈಗ ಎಲ್ಲವೂ ಕೂಡ ಕಾದ್ ನೋಡ್ಬೇಕಲ್ವಾ. ಏನೇನು ಯಾರ್ಯಾರ ಕ್ಲೈಮ್ ಏನೇನಿದೆ, ಒಬ್ರದೇ ಇಲ್ವಲ್ಲ.
ಡಿ ಕೆ ಶಿವಕುಮಾರ್ ಅವರು ಒಬ್ರದೇ ಇಲ್ವಲ್ಲ, ಬೇಕಾದಷ್ಟು ಜನದ ಕ್ಲೈಮ್ ಇದೆ. ಅದನ್ನ ಅನೇಕ ಸಾರಿ ಸ್ಪಷ್ಟವಾಗಿ ಹೇಳಿದ್ದೀನಿ ಏನು ಅಂತ ಹೇಳಿ. ಪಕ್ಷದ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಎಲ್ಲದಕ್ಕೂ ಕೂಡ. ಇವೆಲ್ಲ ಓಹೋಗಳು ಸೆಪ್ಟೆಂಬರ್ ಅಂತಾರೆ, ಸೆಪ್ಟೆಂಬರ್ ಕ್ರಾಂತಿ ಅಂತ ಶುರು ಮಾಡಿದ್ರಿ, ಆಯಿತು. ನವಂಬರ್ ಕ್ರಾಂತಿ ಅಂತಾರೆ, ನವಂಬರ್ ಮುಗಿತಾ ಇದೆ. ಮತ್ತು ಡಿಸೆಂಬರ್ ಯಾವುದೇ ಮಂತ್ರಿಮಂಡಲ ಪುನರ್ ಮಾಡಬೇಕಂದ್ರೆ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇರ್ತದೆ. ಆದರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ, ಅದು ಯಾವ ಟೈಮ್ನೆಲ್ಲ ಅದನ್ನು ಮಾಡ್ಬೋದು. ಸಹಜವಾಗಿ ಈಗಾಗಲೇ 8ನೇ ತಾರೀಕು ಅಸೆಂಬ್ಲಿ ಅನೌನ್ಸ್ ಮಾಡಿದ್ರಲ್ಲಿಂದ ಅಲ್ಲಿವರೆಗೂ ಯಾವುದೇ ರೀತಿಯಾದಂಥ ಅವಕಾಶಗಳಿಲ್ಲ ಅಂತೇಳಿ ನನಗೆ ಅನಿಸ್ತದೆ. ಇನ್ನು ದೆಹಲಿಯಲ್ಲಿ ಭಾರಿ ಬೆಳವಣಿಗೆ ನಡೀತಾ ಇದ್ದು ಅದಕ್ಕಾಗಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಇಂದು ಹೈದರಾಬಾದ್ಗೆ ತೆರಳಿ ಸಂಜೆ ದೆಹಲಿಗೆ ವಾಪಸ್ ಮರಳಬೇಕಿತ್ತು. ಆದರೆ ಹೈದರಾಬಾದ್ ಪ್ರವಾಸ ರದ್ದು ಮಾಡಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇನ್ನು ಡಿಕೆ ಸುರೇಶ್ ಕೂಡ ನಾಳೆ ದೆಹಲಿಗೆ ತೆರಳುತ್ತಿದ್ದಾರೆ. ಈ ಮೂಲಕ ಅಣ್ಣ ತಮ್ಮಂದಿರು ದೆಹಲಿಯಲ್ಲೇ ಇದ್ದು ಹೈಕಮಾಂಡ್ ಭೇಟಿ ಮಾಡಿ ನೈಸರ್ಗಿಕ ನ್ಯಾಯಕ್ಕೆ ಆಗ್ರಹಿಸಬಹುದು. ಹೈಕಮಾಂಡ್ ಕೊಟ್ಟ ಹಳೆಯ ಭರವಸೆಯನ್ನು ನೆನಪು ಮಾಡಬಹುದು ಎನ್ನಲಾಗ್ತಿದೆ. ಸಚಿವ ಸಂಪುಟ ಪುನರ್ರಚನೆ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ದೌಡಾಯಿಸಿದ್ದಾರೆ. ನಿನ್ನೆ ಅವರು ಕಪಿಲ್ ಸಿಬಲ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ಬಳಿಕ ಇವತ್ತು ಅವರು ಹೈದರಾಬಾದ್ ಪ್ರವಾಸವನ್ನ ಕೈಗೊಳ್ಳಬೇಕಾಗಿತ್ತು. ಆದರೆ ರಾಜಕೀಯ ಬೆಳವಣಿಗೆಗಳ ಚರ್ಚೆಗಳು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಇವತ್ತು ಅವರು ಹೈದರಾಬಾದ್ ಪ್ರವಾಸವನ್ನ ಕೂಡ ರದ್ದು ಮಾಡಿ ಸದ್ಯಕ್ಕೆ ದೆಹಲಿಯಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ. ಇದ್ರ ಬೆನ್ನಲ್ಲೇ ಸಹೋದರ ಡಿಕೆ ಸುರೇಶ್ ಕೂಡ ದೆಹಲಿಗೆ ಆಗಮಿಸ್ತಾ ಇದ್ದು ಇಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ನೈಸರ್ಗಿಕ ನ್ಯಾಯಕ್ಕೆ ಪ್ರಸ್ತಾಪವನ್ನು ನೀಡಲಿದ್ದಾರೆ. ಆ ಮೂಲಕ ಹೈಕಮಾಂಡ್ನ ಮೇಲೆ ಒತ್ತಡ ಹೇರುವಂತ ಪ್ರಯತ್ನವನ್ನು ಕೂಡ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಬಹಳ ದಿನಗಳಿಂದ ಬರೀ ಚರ್ಚೆಗೆ ಸೀಮಿತವಾಗಿದ್ದ ಸಂಪುಟ ಸರ್ಜರಿ ವಿಷಯ ಈಗ ಕಾರ್ಯರೂಪಕ್ಕೆ ಬರಲು ಆರಂಭವಾಗಿದೆ. ಇನ್ನು ನಾಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಸಿದ್ದರಾಮಯ್ಯ ಸಭೆಯಾದರೆ ಇದು ಮತ್ತೊಂದು ಹಂತಕ್ಕೆ ತಲುಪುವ ನಿರೀಕ್ಷೆ ಇದೆ ಎನ್ನಲಾಗುತ್ತಿದೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.